गेल्या काही दिवसांपासून मुडलगी तालुक्यातील गुरलापूल गावामध्ये सुरू असलेले आंदोलन 7व्या दिवशी प्रवेशलं आहे. सरकारने या प्रश्नाला गांभीर्यानं घेतलेलं नाही, अशी तीव्र टीका भाजपचे राज्याध्यक्ष BY विजयेंद्र यांनी केली. बेळगाव येथे पत्रकारांशी बोलताना त्यांनी सांगितले की मुख्यमंत्री फक्त केंद्र सरकारवर तक्रार करतात आणि मग चर्चेचे आश्वासन देतात. जिल्ह्याचे पालकमंत्री आणि जिल्हाधिकारी यांनी किमान सौजन्य म्हणून तरी लक्कप्पा यांच्या प्रकृतीची विचारपूस करायला हवी होती, परंतु सरकारने शेतकऱ्याला सांत्वन देण्याचे कष्टही घेतले नाहीत. सत्तेच्या अहंकारामुळे असे घडत आहे, असे त्यांनी सरकारवर आरोप केले. ಕ್ರಾಸ್ನಲ್ಲಿ ನಡೀತಾ ಇದ್ದಂಥ ಕಬ್ಬು ಬೆಳೆಗಾರರ ಪ್ರತಿಭಟನೆ, ರೈತ ಸಂಘ, ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರು ನಡೆಸಿದಂಥ ಪ್ರತಿಭಟನೆ ಇವತ್ತು 7ನೇ ದಿನಕ್ಕೆ ಕಾಲಿಟ್ಟಿದೆ. ಪ್ರತಿಭಟನೆ 5-6 ದಿನಗಳು ನಡೆದರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು, ಜಿಲ್ಲೆಯ ಉಸ್ತುವಾರಿ ಸಚಿವರು ಇಷ್ಟು ಹತ್ತಿರದಲ್ಲಿದ್ದರೂ ಸಹ ಹೋರಾಟದ ಕಡೆ ಬಂದು ಹೋರಾಟಗಾರನ್ನ ಮಾತನಾಡಿಸದೇ ಇರುವಂಥದ್ದು, ಸಕ್ಕರೆ ಸಚಿವರು ಕೂಡ ಆ ಕಡೆ ತಲೆ ಹಾಕದೇ ಇರುವಂಥದ್ದು, ಅಂದರೆ ಎಷ್ಟೊಂದು ಈ ರೈತರನ್ನ, ಕಬ್ಬು ಬೆಳೆಗಾರರನ್ನ ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ರಾಯಬಾಗ್ ತಾಲೂಕಿನ ಆ ಬಡ ರೈತ ಲಕ್ಕಪ್ಪ ಅವತ್ತು ವಿಷವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ. ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಅಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಗೊತ್ತಾಗ್ದೇ ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ. ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಾಗಲಿ, ಜಿಲ್ಲಾಧಿಕಾರಿಗಳಾಗಲಿ, ಯಾವುದೇ ಒಬ್ಬ ಹಿರಿಯರು ಇಲ್ಲಿ ಬಂದವ್ರನ್ನ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿಲ್ಲ, ಮಾತನಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ದಾರೆ ರೈತರನ್ನು, ಮತ್ತು ಎಷ್ಟೋ ಅಮಾನವೀಯವಾಗಿ ಈ ಸರ್ಕಾರ ನಡೆದುಕೊಳ್ತಿದೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅನ್ನೋದನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ನಾನು ಮುಖ್ಯಮಂತ್ರಿಗಳಾದ ಹಾಗೆ ಅನೇಕ ಹಿರಿಯರ ಸಚಿವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೇನೆ. ಕೇಂದ್ರ ಸರ್ಕಾರದ ಮೇಲೆ ದೂಷಣೆ ಮಾಡುವಂಥದ್ದು ಎಲ್ಲವೂ ಕೂಡ ಆಮೇಲೆ ಚರ್ಚೆ ಮಾಡೋಣ. ಆದರೆ ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಐಸಿಯು ಇರ್ತಕ್ಕಂಥ ಒಬ್ಬ ರೈತನನ್ನು, ಬಡ ರೈತನನ್ನು ಬಂದು ಭೇಟಿ ಮಾಡಬೇಕು, ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವಷ್ಟು ಕಾಮನ್ ಸೆನ್ಸ್ ಈ ಸರ್ಕಾರಕ್ಕಿಲ್ಲ ಅಂತ ಹೇಳಿದ್ರೆ ಭಾಳ ನೋವಾಗ್ತದೆ ಈ ಸರ್ಕಾರದ ವರ್ತನೆನ ನೋಡಿದರೆ. ಉಸ್ತುವಾರಿ ಸಚಿವರೇನು ಭಾಳ ದೂರದಲ್ಲಿಲ್ಲ, ಬಂದು ಆಸ್ಪತ್ರೆಯ ಕುಟುಂಬಸ್ಥರನ್ನು ಮಾತಾಡಿಸ್ಬೋದಾಗಿತ್ತು. ಎಲ್ಲೋ ಒಂದು ಕಡೆ ಹೇಳಬೇಕೋ ಬೇಡ ಗೊತ್ತಿಲ್ಲ, ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು, ಯಾವುದೇ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರಲಿಲ್ಲ. ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ, ಈಗಲಾದರೂ ಕೂಡ ನಿಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ, ಕಬ್ಬು ಬೆಳೆಗಾರರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತೇಳಿ ತಮ್ಮ ಮುಖ್ಯನೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ಸರ್, ಕಬ್ಬು ಬೆಳೆಗಾರರ ಪ್ರತಿಭಟನೆ ನಡೀತಾ ಇದೆ. 3500 ಪಟ್ಟು ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಸರ್ಕಾರ ಇನ್ನೂ ಕಣ್ಣು ತೆಗಿತಾ ಇಲ್ಲ. ನೋಡ್ರಿ, ನಾನು 5-6 ದಿನಗಳ ಕಾಲ ಈ ಹೋರಾಟವನ್ನು ನೋಡಿ ಯಾವಾಗ ಈ ಸರ್ಕಾರ ಕಂಡಿದ್ದು ಕುರುಡನಂತೆ, ಕಿವಿಯಿದ್ದು ಕಿವುಡನಂತೆ ವರ್ತನೆ ಮಾಡ್ತಾಯಿತ್ತು, ನಾನು ನಮ್ಮ ಮುಖಂಡರೆಲ್ಲ ಸೇರಿ ಅಲ್ಲಿಗೆ ಹೋರಾಟದ ಸ್ಥಳಕ್ಕೆ ಧಾವಿಸಿದ್ವಿ. ನಾವು 2ನೇ ದಿನ 3 ದಿನ ಬಂದರೆ ಸುಮ್ಮನೆ ರಾಜಕೀಯ ಬೆರೆಸ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ತದೆ ತೆಗೆದುಕೊಳ್ತಾರೆ ಅನ್ನುವ ಅನುಮಾನಗಳಿತ್ತು. ಆದರೆ ಇಷ್ಟೊಂದು ಅಸಡ್ಡೆ, ಇಷ್ಟೊಂದು ಈ ರೀತಿಯಲ್ಲಿ ಇಷ್ಟು ಕೆಟ್ಟ ವರ್ತನೆ ಸರ್ಕಾರ ಇಷ್ಟು ಕೆಟ್ಟದಾಗಿ ನಡ್ಕೊಳ್ತದೆ ಅಂತ ನಾವು ಭಾವಿಸಿರಲಿಲ್ಲ. ಹಾಗಾಗಿ ನಿನ್ನೆ ದಿನ ಅಹೋರಾತ್ರಿ ಧರಣಿಯಲ್ಲೂ ಕೂಡ ನಾವು ಭಾಗವಹಿಸಿದ್ದೆ, ಇವತ್ತು ಕೂಡ ಹೋರಾಟದಲ್ಲಿ ಭಾಗವಹಿಸಿದ್ವಿ. ನಾವೆಲ್ಲರೂ ಕೂಡ ಹೋರಾಟದಲ್ಲಿ ಭಾಗವಹಿಸಿರೋ ಪರಿಣಾಮ ಪಾಪ ರೈತ ಸಂಘಟನೆಗಳು ಏನು ಹೋರಾಟ ಮಾಡ್ತಾಯಿದ್ರು, ನಾವೊಂದು ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿದ್ವಿ. ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ಅಲ್ಲೂ ಕೂಡ ಹೇಳಿದ್ದೇನೆ, ನೀವುಗಳು ಯಾವ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಹೋರಾಟವನ್ನು ಇಡೀ ರಾಜ್ಯಕ್ಕೆ ತಿಳಿಸುವಂಥ ಕೆಲಸ ಮಾಡಿದ್ರಿ, ಆಗ ಸರ್ಕಾರ ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ರು. ಆಮೇಲೆ ಇವತ್ತು ಈಗ ಎಚ್ ಕೆ ಪಾಟೀಲ್ ಅವರು ಕಳಿಸ್ಕೊಟ್ಟಿದ್ದಾರೆ.
ನಾನು ರೈತ ಮುಖಂಡರಿಗೆ ಹೇಳಿದ್ದೇನೆ, ನೀವು ಎಚ್ ಕೆ ಪಾಟೀಲ್ ಅವರು ಬರ್ತಾರೆ, ಅವ್ರಿಗೂ ಕೂಡ ಗೌರವ ಕೊಡಬೇಕು, ಸಮಾಧಾನ ರೀತಿಯಲ್ಲಿ ನಿಮ್ಮ ವಿಚಾರಗಳನ್ನು ಅವ್ರಿಗೆ ತಿಳಿಸಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳಿ, ಮತ್ತು ಅಂತಿಮ ರೈತ ಸಂಘಟನೆಗಳು ಏನು ನೀವು ತೀರ್ಮಾನ ಮಾಡ್ತೀವಿ ನಾವು ನಿಮ್ಮ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನು ಕೂಡ ನಾನು ಹೇಳಿದ್ದೇನೆ. ಘೋಷಣೆ ಆಗುವವರೆಗೂ ಕೂಡ ನಾನು ಅಲ್ಲಿಂದ ಬರೋದಿಲ್ಲ ಅಂತ ಹೇಳಿದ್ರಿ ಸರ್ ನೀವು. ಮತ್ತೆ ಇವತ್ತು ಅಲ್ಲಿ ಅಹೋರಾತ್ರಿ ಮಾಡ್ತೀರಾ ಅಥವಾ ಹೆಂಗೆ ಅಂತ? ನಾನು ಈಗಾಗಲೇ ಹೇಳಿದ್ನಲ್ಲ, ರೈತ ಮುಖಂಡರು, ಸಂಘಟನಾಕಾರರು, ರೈತ ಸಂಘ ಮತ್ತು ಹಸಿರು ಸೇನೆ ಎಲ್ಲ ಮುಖಂಡರ ಚರ್ಚೆ ಮಾಡಿ, ಇಲ್ಲ ವಿಜೇಂದ್ರ ಅವ್ರು ನೀವು ತೆರಳಿ, ನಾವು ಅವರು ಸರ್ಕಾರದವ್ರು ಬರಲಿ, ನಾವು ಮಾತಾಡ್ತೇವೆ, ಆಮೇಲೆ ಏನಾದರೂ ನಿಮ್ಗೆ ತಿಳಿಸ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಅವ್ರಿಗೆ ವಿಶ್ವಾಸ ಕೊಟ್ಟಿದ್ದೇನೆ, ಕೇಂದ್ರ ಜೊತೆಲಿ ಏನು ಮಾತನಾಡಬೇಕು ಅದನ್ನು ಕೂಡ ಚರ್ಚೆ ಮಾಡ್ತೇವೆ, ಮತ್ತು ನಿಮ್ಮ ಹೋರಾಟ ಮುಂದೆ ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೂಡ ನಿಮ್ಮ ಜೊತೆಲಿ ಇರ್ತೇವೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದೆ. ಕಬ್ಬಿನ ದರ ನಿಗದಿ ಮಾಡೋದು ಒಂದು ವಿಚಾರ, ಇನ್ನೊಂದು ವಿಚಾರ ತೂಕದಲ್ಲಿ ಮೋಸ. ಪ್ರತಿ ಸಲಿಯೂ ಕೂಡ ಈ ಅಟ್ಟೆ ಬಿಲ್ ಕೊಟ್ಟರು ಕೂಡ ತೂಕದಲ್ಲಿ ಮೋಸ ಆಗ್ತಾ ಇದೆ, ಅದ್ರ ಮೇಲೆ ಕಡಿವಾಣ ಹಾಕ್ಬೇಕಂತೇಳಿ ಪ್ರತಿ ವರ್ಷ ರೈತರು ಕೂಗಾಡ್ತಾರೆ, ಏನೂ ಕ್ರಮನೇ ತಗೊಳ್ಳೋದಿಲ್ಲ. ಅದ್ರ ಬಗ್ಗೆ ತಮ್ಮ ಪಕ್ಷ ಯಾವ ರೀತಿ ರೈತರ ಜೊತೆ ನಿಲ್ತದೆ? ಇವತ್ತೆಲ್ಲ ವಿಚಾರಗಳನ್ನು ಎಚ್ ಕೆ ಪಾಟೀಲ್ರವರ ಸಮ್ಮುಖದಲ್ಲಿ ಎಲ್ಲ ವಿಚಾರಗಳನ್ನು ಅವ್ರು ತಿಳಿಸ್ತಾರೆ. ಅಂತಿಮವಾಗಿ ಸಚಿವರು ಏನು ಮುಖ್ಯಮಂತ್ರಿಗಳೇ ಸ್ವತಃ ಕಳಿಸ್ಕೊಟ್ಟಿದ್ದಾರೆ, ಸಚಿವರು ಏನು ಉತ್ತರವನ್ನು ಕೊಡ್ತಾರೆ ಕೊಡಲಿ, ಆಮೇಲೆ ನಾವು ಏನು ತೀರ್ಮಾನ ಮಾಡಬೇಕು ನಾವು ಮಾಡ್ತೇವೆ. ನಾಯಕರ ಹಲವು ಕಾರ್ಖಾನೆಗಳಿದೆ ಸರ್, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ. ಈ ನಾಯಕರಾದರೂ ಘೋಷಣೆ ಮಾಡಬೇಕಿತ್ತಲ್ಲ ಮುಂದೆ ಬಂದು. ನಾನು ಆ ಹೋರಾಟಕ್ಕೆ ಹೋಗಿರ್ತಕ್ಕಂಥದ್ದು ರೈತರ ಪರವಾಗಿ ಹೋಗಿದ್ದೇನೆ, ಅದೇ ಸಕ್ಕರೆ ಮಾಲೀಕರ ಪರವಾಗಿ ಹೋಗಿಲ್ಲ. ಎರಡನೇದಾಗಿ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರ ಕಾರ್ಖಾನೆಗಳು ಇದ್ದಾವೆ, ಕಾಂಗ್ರೆಸ್ ಪಕ್ಷದ ಸಚಿವರ ಕಾರ್ಖಾನೆಗಳು ಇದ್ದಾವೆ. ಇದರ ನಡುವೆ ನಮ್ಮ ಪಕ್ಷದ ನಾಯಕರ ಕಾರ್ಖಾನೆ ಇದೆ ಅಂತೇಳಿ ನಾನು ಹೋರಾಟದಿಂದ ಹಿಂದೆ ಸರ್ಕೊಂಡಿಲ್ಲ. ನಾನು ಒಂದು ಪ್ರಾಮಾಣಿಕ ಒಂದು ಕಳಕಳಿಯಿಂದ ನಾನು ಆ ಹೋರಾಟದಲ್ಲಿ ಭಾಗವಹಿಸಿದ್ದೇನೆ. ಆ ರೈತರಿಗೂ ಕೂಡ ಅದು ಮನವರಿಕೆ ಆಗಿದೆ. ಮುಂದೆ ದಿನಗಳು ಯಾವ ರೀತಿ ಸಹಕಾರವನ್ನು ಕೊಡಬೇಕು ನಾವು ನೀಡ್ತೇವೆ. ಥ್ಯಾಂಕ್ ಯು. ಲಕ್ಕಪ್ಪನವರ ಪರಿಸ್ಥಿತಿ ಇನ್ನೂ ಕೂಡ ಗಂಭೀರವಾಗೇ ಇದೆ. ಯಾಕೆಂತ ಹೇಳಿದ್ರೆ ಅವನು ಪಾಯ್ಸನ್ ಏನು ತೆಗೆದುಕೊಂಡ್ರು ದೊಡ್ಡ ಪ್ರಮಾಣದಲ್ಲಿ ಅದನ್ನು ತೆಗೆದುಕೊಂಡಿದ್ದಾನೆ. ಹಾಗಾದ್ರೆ ಪರಿಣಾಮ ಹಾರ್ಟ್ಗೆ ಮತ್ತು ಲಂಗ್ಸಿಗೆ ಅದು ಎಫೆಕ್ಟ್ ಆಗಿದೆ. ಹಾಗಾಗಿ ನೋಡೋಣ, ಡಾಕ್ಟ್ರ್ ಇನ್ನು 2-3 ದಿನ ಕಾದು ನೋಡಬೇಕು ಅಂತ ಹೇಳಿದ್ದಾರೆ, ಅಬ್ಸರ್ವೇಷನ್ಲಿ ಇಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ ಭಗವಂತನ ಕೃಪೆಯಿಂದ ಸರಿ ಹೋಗ್ತಾನೆ ಅಂತೇಳಿ. ಆದರೆ ಮತ್ತೊಮ್ಮೆ ನಾನು ರಾಜ್ಯ ಸರ್ಕಾರಕ್ಕೆ ಹೇಳ್ತೇನೆ, ಸ್ವಲ್ಪ ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಬೇಕಾಗ್ತದೆ. ಇಷ್ಟೊಂದು ಹಗುರವಾಗಿ ತೆಗೆದುಕೊಳ್ತಕ್ಕಂಥದ್ದು ಸರ್ಕಾರಕ್ಕೂ ಕೊಡೋದು ಒಳ್ಳೆಯದಲ್ಲ, ಇದು ಒಳ್ಳೆ ಸಂದೇಶ ಹೋಗುವಂತ ಆಗೋದಿಲ್ಲ. ಈಗಲಾದರೂ ಬಂದು ಅವ್ರನ್ನ ಭೇಟಿ ಮಾಡಬೇಕು, ಕುಟುಂಬದ ಭೇಟಿ ಮಾಡಬೇಕು ಅಂತ ಹೇಳ್ತಾರೆ. ಏನು ಲಾಭಾಂಶ ಉಪ ಉತ್ಪನ್ನಗಳ ಲಾಭಾಂಶ ಇರುತ್ತೆ, ಅದನ್ನ ಹಂಚಿಕೆ ಮಾಡಬೇಕು ಅಂತ ಹೇಳಿ ಮನಮೋಹನ್ ಸಿಂಗ್ 3,000 ಕೊಡ್ತೀವಿ ಅಂತಾರೆ. ಆದ್ರೆ ಉಪೋತ್ಪನ್ನಗಳ ಬೆಲೆ 70-30 ಅನುಪಾತದಲ್ಲಿ ರೈತರಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಒಂದು ಇವೆಲ್ಲವೂ ಕೂಡ ಮನವಿಯನ್ನು ಕೂಡ ರೈತ ನಾಯಕ ಮುಖಂಡರುಗಳು ನೀಡಿದ್ದಾರೆ. ಕೂಲಂಕುಷವಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡಿ ಎಲ್ಲಿ ಮಾತಾಡಬೇಕು ಅಲ್ಲಿ ನಾನು ಮಾತಾಡ್ತೇವೆ. ಎಲ್ಲಿ ಮಾತಾಡಬೇಕು ನಾವು ಮಾತನಾಡ್ತೇವೆ. ಈ ವಿಚಾರವನ್ನು ನಾವು ಕೂಡ गंभीरವಾಗಿ ತೆಗೆದುಕೊಂಡಿದ್ದೇವೆ. शेतकऱ्यांच्या प्रश्नात इतक्या वाईट प्रकारे कोणतेही सरकार वागले नव्हते. सध्याचे राज्य काँग्रेस सरकार अंधांप्रमाणे वागत आहे, हे दुर्दैव आहे. सरकार इतके वाईट वागेल असे वाटले नव्हते, असेही त्यांनी असमाधान व्यक्त करताना म्हटले. संकल्प शिंदे, KMM मराठी, बेळगाव.